ಗಲ್ಫ್ ದೇಶಗಳಲ್ಲಿ ಯುದ್ಧವನ್ನ ಸಂಪೂರ್ಣವಾಗಿ ನಿಲ್ಲಿಸುವ ಪ್ರಯತ್ನ ಭರದಿಂದ ಸಾಗಿದೆ. ಇರಾನ್ ಮತ್ತು ಅಮೆರಿಕ, ಇಸ್ರೇಲ್ ನಡುವೆ ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ಶಾಂತಿ ಸಭೆಗೆ ಕೌಂಟ್ಡೌನ್ ಶುರುವಾಗಿದೆ. ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ಇಸ್ಲಾಮಾಬಾದ್ನಲ್ಲಿ ಅಮೆರಿಕ ಹಾಗೂ ಇರಾನ್ ನಡುವೆ ಶಾಂತಿ ಸಭೆ ನಡೆಯಲಿದೆ. ಖಾಸಗಿ ಹೋಟೆಲ್ನಲ್ಲಿ ನಡೆಯುವ ಸಭೆಯಲ್ಲಿ 3 ದೇಶಗಳ ವಿದೇಶಾಂಗ ಇಲಾಖೆ ಸಚಿವರು, ಅಧಿಕಾರಿಗಳು ಪಾಲ್ಗೊಂಡಿದ್ದಾರೆ. ಇನ್ನು ಪೂರ್ವ ಒಪ್ಪಂದಗಳಿಗೆ ಒಪ್ಪದೇ ಶಾಂತಿ ಸಭೆಗೆ ಬರಲ್ಲ ಅಂತ ಇರಾನ್ ನಿಯೋಗ ಹೇಳಿಕೊಂಡಿದೆ. ಇದರ ನಡುವೆ ಇರಾನ್ ನಿಯೋಗದ ಜೊತೆಗೆ ಪಾಕಿಸ್ತಾನ ಪ್ರಧಾನಿ ಚರ್ಚೆ ನಡೆಸಿದ್ದಾರೆ. ಇರಾನ್ನ ಬೇಡಿಕೆಗಳು ಏನೇನು ಅನ್ನೋ ಬಗ್ಗೆ ಮಾತುಕತೆ ನಡೆಸಿದ್ದಾರೆ. ಬೇಡಿಕೆಗಳನ್ನ ಒಪ್ಪದಿದ್ರೆ ಶಾಂತಿ ಸಭೆ ಬಹಿಷ್ಕಾರಕ್ಕೆ ಇರಾನ್ ನಿಯೋಗ ನಿರ್ಧರಿಸಿದೆ. ಅಮೆರಿಕ ಷರತ್ತುಗಳಿಗೆ ಒಪ್ಪಿಕೊಂಡರೆ ಮಾತ್ರವೇ ಶಾಂತಿ ಸಭೆ ಅಂತ ಹೇಳ್ತಾ ಇದೆ. ಇತ್ತ ಅಮೆರಿಕ ಇರಾನ್ ಶಾಂತಿ ಮಾತುಕತೆ ಹಿನ್ನೆಲೆ ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಇಸ್ಲಾಮಾಬಾದ್ನಲ್ಲಿ ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಅವರನ್ನ ಭೇಟಿ ಮಾಡಿದ್ದಾರೆ. ಇರಾನ್ ಮತ್ತು ಅಮೆರಿಕ ಶಾಂತಿ ಮಾತುಕತೆಗಾಗಿ ಇಸ್ಲಾಮಾಬಾದ್ಗೆ ಅಮೆರಿಕದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಆಗಮಿಸಿದ್ರು. SAM-095 US ವಾಯುಪಡೆಯ ಬೋಯಿಂಗ್ ವಿಮಾನದೊಂದಿಗೆ ಜೆಡಿ ವ್ಯಾನ್ಸ್ ದೊಡ್ಡ ತಂಡದೊಂದಿಗೆ ಪಾಕಿಸ್ತಾನಕ್ಕೆ ಆಗಮಿಸಿದ್ರು. ಈ ವೇಳೆ ಜೆಡಿ ವ್ಯಾನ್ಸ್ಗೆ ಗಣ್ಯರು ಸ್ವಾಗತ ಕೋರಿದ್ರು. ಕೆಲವೇ ಕ್ಷಣಗಳಲ್ಲಿ ಜೆಡಿ ವ್ಯಾನ್ಸ್ ಮತ್ತು ಇರಾನ್ ಸ್ಪೀಕರ್ ಮುಖಾಮುಖಿಯಾಗಲಿದ್ದಾರೆ. ಸಂಧಾನ ಸಭೆಯಲ್ಲಿ ಲೆಬನಾನ್ ಮೇಲೆ ಇಸ್ರೇಲಿ ದಾಳಿಯ ವಿಷಯವನ್ನ ಇರಾನ್ ಪ್ರಸ್ತಾಪಿಸಲಿದೆ. ಇರಾನ್ ನಿಯೋಗದ ನೇತೃತ್ವವನ್ನು ಇರಾನ್ ಸಂಸತ್ತಿನ ಸ್ಪೀಕರ್ ಮೊಹಮ್ಮದ್ ಬಗರ್ ಕಲಿಬಾಫ್ ವಹಿಸಿದ್ದಾರೆ. ಪಾಕಿಸ್ತಾನಕ್ಕೆ ಆಗಮಿಸಿದ ಇರಾನಿನ ನಿಯೋಗ ಭಾವನಾತ್ಮಕ ವಿಡಿಯೋವೊಂದನ್ನು ಹಂಚಿಕೊಂಡಿದೆ. ಈ ಹಿಂದೆ ಅಮೆರಿಕ ಇಸ್ರೇಲ್ ನಡೆಸಿದ ದಾಳಿಯಿಂದ ಮಕ್ಕಳು ಸಾವನ್ನಪ್ಪಿದ್ರು. ಅವರ ಬ್ಯಾಗ್, ಶೂ ಫೋಟೋಗಳನ್ನು ಫ್ಲೈಟ್ನ ಸೀಟ್ನಲ್ಲಿ ಇಟ್ಟು ಮೌನಾಚರಣೆ ಮಾಡಿದ್ರು. ಮಕ್ಕಳ ಹತ್ಯೆ ಬಗ್ಗೆ ಸಂಧಾನ ಸಭೆಯಲ್ಲಿ ಇರಾನ್ನ ಸ್ಪೀಕರ್ ಪ್ರಸ್ತಾಪ ಮಾಡಲಿದ್ದಾರೆ. ಸಂಧಾನಕ್ಕೂ ಮುನ್ನವೇ ಟ್ರಂಪ್ ಮತ್ತೆ ಯುದ್ಧದ ಎಚ್ಚರಿಕೆ ನೀಡಿದ್ದಾರೆ. ಸಂಧಾನ ಮಾತುಕತೆಗೂ ಮುನ್ನ ಟ್ರಂಪ್ ವಾರ್ ನೀಡಿದ್ದು, ಸಂಧಾನ ಯಶಸ್ವಿಗೊಳಿಸಿ ಜೀವ ಉಳಿಸಿಕೊಳ್ಳಿ ಅಂತ ಇರಾನ್ಗೆ ಎಚ್ಚರಿಕೆ ನೀಡಿದ್ದಾರೆ. ನೀವು ಬದುಕುಳಿಯಲು ಇರುವುದೊಂದೇ ದಾರಿ, ಸಂಧಾನವಷ್ಟೇ ಇರಾನ್ ಮುಂದಿರುವ ಆಯ್ಕೆ ಅಂತ ಹೇಳಿದರು. ಇದರ ಜೊತೆಗೆ ಯುದ್ಧಕ್ಕೆ ಸಜ್ಜಾಗುವಂತೆ US ಸೇನೆಗೆ ಟ್ರಂಪ್ ಸೂಚನೆ ಕೂಡ ನೀಡಿದ್ದಾರೆ. ಇಸ್ಲಾಮಾಬಾದ್ನಲ್ಲಿ ಸಂಧಾನ ಮಾತುಕತೆ ನಡುವೆ ಟ್ರಂಪ್ ಅಚ್ಚರಿ ಹೇಳಿಕೆ ನೀಡಿದ್ದಾರೆ. ಇರಾನ್ ಇದ್ದರೂ ಇಲ್ಲದಿದ್ದರೂ ಹಾರ್ಮುಜ್ ಶೀಘ್ರದಲ್ಲೇ ತೆರೆಯಲಿದೆ. ಇರಾನ್ ಸಹಕಾರ ನೀಡದಿದ್ದರೂ ಹಾರ್ಮುಜ್ ಜಲಸಂಧಿ ಮುಕ್ತ ಮಾಡ್ತೇವೆ. ಇದು ಒಪ್ಪಂದದ ಪ್ರಮುಖ ಅಂಶವಾಗಿದೆ. ಹಾರ್ಮುಜ್ ಜಲಸಂಧಿಯ ಮೂಲಕ ಹಾದು ಹೋಗುವ ಹಡಗುಗಳಿಗೆ ಸುಂಕ ವಿಧಿಸಲು ಇರಾನ್ಗೆ ಬಿಡುವುದಿಲ್ಲ ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಪ್ರತಿಪಾದಿಸಿದ್ದಾರೆ. ಪಾಕಿಸ್ತಾನದಲ್ಲಿ ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ನಡುವೆ ಶಾಂತಿ ಮಾತುಕತೆ ನಡೆಯುತ್ತಿರೋ ಹಿನ್ನೆಲೆಯಲ್ಲಿ ಇಸ್ಲಾಮಾಬಾದ್ನಲ್ಲಿ ಬಿಗಿ ಭದ್ರತೆ ಒದಗಿಸಲಾಗಿದೆ. ಪ್ರತಿ ರಸ್ತೆಯಲ್ಲಿಯೂ ಕೂಡ ಬ್ಯಾರಿಕೇಡ್ ಹಾಕಿ ಎಲ್ಲ ವಾಹನಗಳನ್ನು ತೀವ್ರ ತಪಾಸಣೆ ಮಾಡಲಾಗುತ್ತಿದೆ. ಒಂದು ವೇಳೆ ಇಸ್ಲಾಮಾಬಾದ್ನಲ್ಲಿ ಶಾಂತಿ ಮಾತುಕತೆ ವಿಫಲವಾದರೆ ಟ್ರಂಪ್ ಯುದ್ಧಕ್ಕೂ ಹೊಸ ಪ್ಲಾನ್ ರೂಪಿಸಿದ್ದಾರೆ. ಗಲ್ಫ್ ರಾಷ್ಟ್ರಗಳಿಗೆ ಟ್ರಂಪ್ 1500ರಿಂದ 2000 ಹೆಚ್ಚಿನ ಯೋಧರನ್ನ ರವಾನೆ ಮಾಡಿದ್ದಾರೆ. ಇದರ ಜೊತೆಗೆ ಮಧ್ಯಪ್ರಾಚ್ಯದಲ್ಲಿ ಪಡೆಗಳ ಸಂಖ್ಯೆಯನ್ನ 40ರಿಂದ 50 ಸಾವಿರಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚು ಮಾಡಿದ್ದಾರೆ. ಈ ಮೂಲಕ ರಾಜತಾಂತ್ರಿಕತೆ ವಿಫಲವಾದರೆ ಮಿಲಿಟರಿ ಕ್ರಮ ಸಾಧ್ಯ ಅಂತ ಇರಾನ್ಗೆ ಟ್ರಂಪ್ ಎಚ್ಚರಿಕೆ ನೀಡಿದ್ದಾರೆ. ಇರಾನ್ನ ವಿರುದ್ಧದ ನಿರಂತರ ಯುದ್ಧದಲ್ಲಿ ಅಮೆರಿಕದ ಒಟ್ಟು 39 ಯುದ್ಧ ವಿಮಾನಗಳು ಹಾನಿಯಾಗಿವೆ ಅಂತ ಮಾಹಿತಿ ತಿಳಿದು ಬಂದಿದೆ. ಇರಾನ್ ವಿರುದ್ಧ ಅಮೆರಿಕ ಆಪರೇಷನ್ ಎಪಿಕ್ ಫ್ಯೂರಿ ಎಂಬ ಹೆಸರಲ್ಲಿ 39 ದಿನಗಳ ಕಾರ್ಯಾಚರಣೆ ನಡೆಸಿತ್ತು. ಇದರಲ್ಲಿ ಒಟ್ಟು 39 ವಿಮಾನಗಳನ್ನು ಕಳ್ಕೊಂಡಿದೆ. ಇದರಲ್ಲಿ 10 ವಿಮಾನಗಳು F-35A ಯುದ್ಧ ವಿಮಾನ, 3 F-15E ಜೆಟ್ ಸೇರಿದಂತೆ ಹಲವು ಯುದ್ಧ ವಿಮಾನಗಳು ನಾಶವಾಗಿದೆ. ಅತ್ತ ಇಸ್ಲಾಮಾಬಾದ್ನಲ್ಲಿ ಸಂಧಾನ ಮಾತುಕತೆ ನಡೀತಾ ಇದ್ರೆ, ಇತ್ತ ದಕ್ಷಿಣ ಲೆಬನಾನ್ ಮೇಲೆ ಇಸ್ರೇಲ್ ಸೇನೆ ಭೀಕರ ವಾಯು ದಾಳಿ ನಡೆಸಿದೆ. ನಬಾತಿಹಾ ಜಿಲ್ಲೆಯ ಮೇಫಡೌನ್ ಪಟ್ಟಣದ ಜನವಸತಿ ಪ್ರದೇಶದಲ್ಲಿ ಕಟ್ಟಡವನ್ನು ಗುರಿಯಾಗಿಸಿ ಇಸ್ರೇಲ್ ಅಟ್ಯಾಕ್ ಮಾಡಿದ್ದು, ಈ ವೇಳೆ 3 ಸಾವನ್ನಪ್ಪಿದ್ದಾರೆ. ದಾಳಿಯಿಂದ ವಸತಿ ಕಟ್ಟಡವು ಸಂಪೂರ್ಣ ಹಾಳಾಗಿದೆ. ಮಧ್ಯಪ್ರಾಚ್ಯ ದೇಶಗಳ ಸಂಘರ್ಷದಿಂದಾಗಿ ದೇಶದಾದ್ಯಂತ ಗೃಹ ಬಳಕೆ ಸಿಲಿಂಡರ್ಗಾಗಿ ಪರದಾಡುವಂತಾಗಿದೆ. ಇನ್ನು ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಗ್ಯಾಸ್ ಏಜೆನ್ಸಿ ಮುಂದೆ ನಸುಕಿನ ಜಾವದಿಂದಲೇ ಗ್ರಾಹಕರು ಸಾಲುಗಟ್ಟಿ ನಿಂತಿದ್ದಾರೆ. ಕಳೆದ 4-5 ದಿನಗಳಿಂದ ಏಜೆನ್ಸಿಯಿಂದ ಸಿಲಿಂಡರ್ ವಿತರಿಸಲಾಗ್ತಿಲ್ಲ. ಹೀಗಾಗಿ ಇವತ್ತು ಸಿಲಿಂಡರ್ ಸ್ಟಾಕ್ ಬರೋ ಮಾಹಿತಿ ತಿಳಿದು ಏಜೆನ್ಸಿ ಮುಂದೆ ಜನರು ಲಗ್ಗೆ ಇಟ್ಟಿದ್ರು. ಇನ್ನು ಕಲಬುರಗಿ ರೈತರಿಗೂ ಯುದ್ಧದ ಎಫೆಕ್ಟ್ ತರ್ತಾ ಇದೆ. ತೋಟಗಾರಿಕೆ ಕೃಷಿ ಉತ್ಪನ್ನಗಳ ಬೆಲೆ ಕುಸಿತವಾಗಿದ್ದು ರೈತರು ಕಂಗಾಲಕ್ಕೆ ಹೋಗಿದ್ದಾರೆ.
ಕೆಜಿ ಬಾಳೆಯನ್ನ ಕೇವಲ 3 ರಿಂದ 4 ರೂಪಾಯಿಗೆ ಮಾರಾಟ ಮಾಡಲಾಗ್ತಿದೆ. ಇದರಿಂದ ಬೇಸತ್ತ ರೈತರು ಜಮೀನಿನಲ್ಲಿಯೇ ಬೆಳೆಯನ್ನ ನಾಶಪಡಿಸಿದ್ದಾರೆ. ಬಾಳೆ ಫಸಲಿಂದ ಲಕ್ಷ ಆದಾಯದ ನಿರೀಕ್ಷೆಯಲ್ಲಿದ್ದ ರೈತರಿಗೆ ಬೆಲೆ ಕುಸಿತದ ಬರೆ ಎಳೆದಂತಾಗಿದೆ. ಸಾಲ ಸೂಲ ಮಾಡಿ ಬಾಳೆ ಬೆಳೆದಿದ್ದ ರೈತರು ಇದೀಗ ತಲೆ ಮೇಲೆ ಕೈ ಹೊತ್ತು ಕೂರುವಂತಾಗಿದೆ. 2 ಎಕರೆ ಹಾಕಿದ್ದೀವಿ ರೀ, ಎಲ್ಲ ಲಾಸ್ ಆಗ್ಯದ ರೀ. ಒಂದು 2-3 ಲಕ್ಷ ರೂಪಾಯಿ ಖರ್ಚಾಗ್ಯದ ರೀ. ಇದಕ್ಕೆಲ್ಲ ಯಾರಿಗೂ ಹೊಣೆಗಾರರು ಇಲ್ರಿ, ನಾವೇ ಮಾಡಬೇಕು, ನಾವೇ ಸಾಯ್ಬೇಕು. ಮತ್ತಂದರೆ ಇದಕ್ಕೆ ಏನರ ಗೌರ್ಮೆಂಟ್ ಕೊಡ್ತದಂತ ನಾವು ಏನರ ಪ್ರಯತ್ನ ಮಾಡ್ತೀವಿ ರೀ. ಏನೂ ಯಾರು ಕಿವಿ ಹಾಕೊಂಬಲಾಗ್ಯಾರ ರೀ. ಇದೆಲ್ಲ ಅಲ್ಲಿ ಜಗಳ ನಡೆದು ಸಂದಿ ನಮ್ಮನ್ನ ನಡೆದ್ರೆ ನಮ್ಮದು ಎಲ್ಲ ಭಾಳ ಹಾಳಾಗಿದ್ದೇವೆ ರೀ. ಮುಂದೆ ಇದು ತೆಗೆದು ಏನರ ಹಾಕ್ಬೇಕಂದ್ರೂ ಬಲ್ಯಾಗ ದುಡ್ಡು ಇಲ್ದಂಗೆ ಅದ ರೀ. ಸುಮ್ಮನೆ ಭಾಳ ಕಷ್ಟನಾಗಿದ್ದೇವೆ ನಾವು. ರೇಟ್ ಇಲ್ಲ ರೀ, 3 ರೂಪಾಯಿ ಆದ್ರೂ ಒಯ್ಯಲಾಗ್ಯಾರ ರೀ. ಅವಾಗ 2,000 ರೂಪಾಯಿ ಇದ್ದಾಗ ಎಲ್ಲ ರೇಟು ತೊಗೊಂಡು ಹೋದ್ರಿ. ಈಗ ಅಂತಂದ್ರೆ 1 ರೂಪಾಯಿನೂ 2 ರೂಪಾಯಿನೂ ಕೇಳಲಾಗ್ಯಾರ. ಒಟ್ಟೆ ಹೊಲಕ್ಕೂ ಬಂದು ನೋಡಲಾಗ್ಯಾರ ರೀ ಬಾಗವಂಡ್ರು. ಏನು ಯಾರಿಗೆ ಹೇಳ್ಬೇಕ್ರಿ, ಅದು ಬಾಗವಂಡ್ರಿಗೆ ಇರ್ತದೆ ರೀ, ಮತ್ತೊಬ್ರಿಗೆ ಯಾರಿಗೆ ಏನೂ ಹೇಳಪ್ಲೇ ಇಲ್ಲ, ಕೇಳಪ್ಲೇ ಇಲ್ಲ ರೀ. ಪೂರಾ ಲಾಸೇ ಇದೆ. ಕಾಂಗ್ರೆಸ್ನ ಮುಸ್ಲಿಂ ನಾಯಕರಲ್ಲಿ ಭಿನ್ನಮತ ಬಹಿರಂಗಗೊಂಡಿದೆ. ದಾವಣಗೆರೆ ದಕ್ಷಿಣದ ಉಪಚುನಾವಣೆಯ ಬೆನ್ನಲ್ಲೇ ಒಳಗಿನ ಬೇಗುದಿ ಸ್ಫೋಟಗೊಂಡಿದೆ. ದಾವಣಗೆರೆ ಚುನಾವಣಾ ಪ್ರಚಾರದಿಂದ ಅಂತರ ಕಾಯ್ದುಕೊಂಡಿದ್ದ ಜಮೀರ್ ಅಹಮದ್ ಖಾನ್ ಮೇಲೆ ಶಾಸಕ ರಿಜ್ವಾನ್ ಅರ್ಷದ್ ಮತ್ತು ಸಲೀಂ ಅಹಮದ್ ದೂರು ಕೊಟ್ಟಿದ್ದಾರೆ ಎನ್ನಲಾಗಿದೆ. ಸಮರ್ಥಪರ ಮೇಲ್ನೋಟಕ್ಕಷ್ಟೇ ಪ್ರಚಾರ ಮಾಡಿದ್ದಾರೆ, ಮುಸ್ಲಿಮರನ್ನ ಸರಿಯಾಗಿ ಬಳಸಿಕೊಂಡಿಲ್ಲ ಅಂತ ದೂರು ಕೊಟ್ಟಿದ್ದಾರೆ ಎನ್ನಲಾಗಿದೆ. ಈ ದೂರಿನ ಮೇಲೆ ರಣದೀಪ್ ಸುರ್ಜೇವಾಲಾ ಹೈಕಮಾಂಡ್ಗೆ ವರದಿ ನೀಡಿದ್ದಾರೆ ಎನ್ನಲಾಗಿದೆ. ಕಾಂಗ್ರೆಸ್ನ ಮುಸ್ಲಿಂ ನಾಯಕರ ಭಿನ್ನಮತ ಕುರಿತಂತೆ ಪಕ್ಷದಲ್ಲಿ ಎದ್ದಿರುವ ಆರೋಪ ಪ್ರತ್ಯಾರೋಪ ಕುರಿತು ಡಿಸಿಎಂ ಡಿಕೆ ಶಿವಕುಮಾರ್ ರಿಯಾಕ್ಷನ್ ಕೊಟ್ಟರು. ಬೆಂಗಳೂರಲ್ಲಿ ಮಾತನಾಡಿದ ಅವರು, ಈಗ ನಾನು ಎಲ್ಲ ಮಾತಾಡಲ್ಲ, ನನಗೂ ಕೆಲ ರಿಪೋರ್ಟ್ ಬಂದಿದೆ, ಲೋಕಲ್ ಲೀಡರ್ಸ್ ಹತ್ತಿರ ರಿಪೋರ್ಟ್ ತರಿಸಿಕೊಂಡು ವೆರಿಫೈ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಲ್ಪಸಂಖ್ಯಾತ ನಾಯಕರು ಕೆಲವೊಂದಿಷ್ಟು ಆರೋಪ ಮಾಡ್ತಾರೆ, ನಮ್ಮದೇ ಹಿರಿಯ ನಾಯಕರು ಷಡ್ಯಂತ್ರ ಮಾಡಿದ್ದಾರೆ, ಹುನ್ನಾರ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ನಾನು ಎಲ್ಲ ಮಾತಾಡಲ್ಲ, ನನಗೂ ಕೆಲವೇನೋ ರಿಪೋರ್ಟ್ಸ್ ಎಲ್ಲ ಬಂದಿದೆ. ಮೈನಾರಿಟಿ ಪ್ರೆಸಿಡೆಂಟ್ ಕೂಡ ರೆಸಿಗ್ನೇಷನ್ ಸಬ್ಮಿಟ್ ಮಾಡಿದ್ದಾರೆ. ನಾನು ಅದನ್ನು ವೆರಿಫೈ ಮಾಡ್ತೀನಿ. ನಾನು ಲೋಕಲ್ ಲೀಡರ್ಸ್ ಹತ್ರ ಒಂದು ರಿಪೋರ್ಟ್ ತರಿಸ್ಕೊಂಡು ಆಮೇಲೆ ಮಾತಾಡ್ತೀನಿ. ಸಲೀಂ ಅಹಮದ್ ರಿಜ್ವಾನ್ ಅರ್ಷದ್ ವಿರುದ್ಧ ಎಂಎಲ್ಸಿ ಅಬ್ದುಲ್ ಜಬ್ಬಾರ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಇವರು ನಮ್ಮ ಮೂವರನ್ನ ತುಳಿದು ಮೇಲೆ ಬರಬೇಕು ಎಂಬ ಉದ್ದೇಶವನ್ನು ಹೊಂದಿದ್ದಾರೆ. ನನಗೆ ಟಿಕೆಟ್ ಕೇಳಿ ಅಂತ ಹೇಳಿದವರೇ ಅರ್ಷದ್ ಹಾಗೂ ಸಲೀಂ. ಪಾಪ್ಯುಲಾರಿಟಿ ಇಲ್ಲ ಅನ್ನೋದಾದ್ರೆ ಇವರೆಲ್ಲ ಯಾವಾಗ ದೊಡ್ಡ ಲೀಡರ್ಗಳಾದ್ರು ಅಂತ ಪ್ರಶ್ನೆಯನ್ನ ಮಾಡಿದ್ರು. ಅವರುಗಳೇ ಫಲಿತಾಂಶದ ಹೊಣೆ ಹೊರಬೇಕು. ನನಗೆ ಡಿಕೆಶಿ ಹ್ಯಾರಿಸ್ ಬಿಟ್ರೆ ಯಾರು ಪ್ರಚಾರಕ್ಕೆ ಬನ್ನಿ ಅಂತ ಕರೆದಿಲ್ಲ ಅಂತಂದ್ರು. ಸೊ ಕಾಂಗ್ರೆಸ್ ಆಫೀಸ್ನಲ್ಲಿ ಕಾಂಗ್ರೆಸ್ಸಿನ ಮುಖಂಡರುಗಳ ಬಗ್ಗೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿರೋದು ನನಗೆ ಭಾಳ ಆಶ್ಚರ್ಯ ತಂದಿದೆ. ಅದು ನಾವು ಕೆಲಸ ಮಾಡಿಲ್ಲ ಅಂತ ಹೇಳಿದರೆ, ನಮ್ಗೆ ಯಾರು ಕೆಲಸ ಮಾಡಿಲ್ಲ ಅಂತ, ನಾವು ಮಾಡಿಲ್ಲ ಅಂತ ನಾವು ಎಲ್ಲರೂ ವಿರೋಧ ಮಾಡಿವಿ ಅಂತ ಯಾರು ಪ್ರೂಫ್ ಮಾಡಬೇಕಲ್ಲ. ಯಾರು ಇಷ್ಟು ಜನ ಮುಖಂಡರು ಬಂದಿದ್ದಾರೆ ದಾವಣಗೆರೆಗೆ, ಡಿ ಕೆ ಶಿವಕುಮಾರ್ ಮತ್ತು ಹ್ಯಾರಿಸ್ ಬಿಟ್ಟು ನನಗೆ ಯಾರೂ ಮಾತಾಡಿಲ್ಲ. ಈಗ ನನಗೆ ಫಸ್ಟ್ ಆಫ್ ಆಲ್ ಹೇಳಬೇಕಪ್ಪ ಅಂತ ಹೇಳಿದರೆ, ದಾವಣಗೆರೆ ಸೌತಿನ ಟಿಕೆಟ್ ಕೇಳಿದ್ದೆ ಒಂದು ದೊಡ್ಡ ತಪ್ಪಾಗಿಬಿಟ್ಟಿದೆ. ನನಗೆ ಟಿಕೆಟ್ ಕೇಳ್ರಿ ಅಂತ ಹೇಳಿದ್ದೆ ರಿಜ್ವಾನ್ ಅರ್ಷದ್ದು ಮತ್ತು ಸಲೀಂ ಅಹಮದ್ ಅವರು, ಮತ್ತು ಎಲ್ಲ ಮುಖಂಡರುಗಳು ಸೇರ್ಕೊಂಡು ಮತ್ತು ಆಮೇಲೆ ಮಾತಾಡಿದ್ವಿ ನಾವು. ನಮ್ಮ ದಾವಣಗೆರೆ ಸೌತ್ನಾಗ ಬಂದು ಯಾರು ಕೆಲಸ ಮಾಡಿದ್ದಾರೆ, ರಿಜ್ವಾನ್ ಅರ್ಷದ್ದು, ಸಲೀಂ ಅಹಮದ್ದು, ಇನ್ನೂ ಇತರೆ ಮುಖಂಡರುಗಳು ಯಾರು ಬಂದು ಕೆಲಸ ಮಾಡಿದ್ದಾರೆ, ಅವರು ಜವಾಬ್ದಾರಾಗ್ತಾರೆ. ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಅಬ್ದುಲ್ ಜಬ್ಬಾರ್ ರಾಜೀನಾಮೆ ನೀಡಿದ್ದಾರೆ. ದಾವಣಗೆರೆ ದಕ್ಷಿಣದಲ್ಲಿ ಮುಸ್ಲಿಂ ಅಭ್ಯರ್ಥಿಗೆ ಬೆಂಬಲ ಆರೋಪವಿತ್ತು. ತಮ್ಮ ವಿರುದ್ಧ ಪಕ್ಷ ವಿರೋಧಿ ಚಟುವಟಿಕೆ ಆರೋಪ ಹಿನ್ನೆಲೆಯಲ್ಲಿ ಅಲ್ಪಸಂಖ್ಯಾತ ಘಟಕಕ್ಕೆ ಅಬ್ದುಲ್ ಜಬ್ಬಾರ್ ರಾಜೀನಾಮೆ ಸಲ್ಲಿಕೆ ಮಾಡಿದ್ದಾರೆ. ಸಂಪುಟ ಪುನರಚನೆ ಚರ್ಚೆ ವರಿಷ್ಠರಿಗೆ ಬಿಟ್ಟಂತಹ ವಿಚಾರ ಅಂತ ಸಚಿವ ಶಿವಾನಂದ ಪಾಟೀಲ್ ಹೇಳಿದ್ದಾರೆ. ಹಾವೇರಿಯಲ್ಲಿ ಮಾತನಾಡಿದ ಅವರು, ಎಲ್ರಿಗೂ ಆಸೆ ಇರುತ್ತೆ, ನಾನು 20 ವರ್ಷ ಕಾದಿದ್ದೀನಿ, ಶಾಸಕರು ವಿಸ್ತರಣೆ ಒತ್ತಾಯ ಮಾಡೋದ್ರಲ್ಲಿ ತಪ್ಪೇನಿಲ್ಲ, ಹಳೆ ಹೊಸ ಸಚಿವರ ಆಯ್ಕೆ ಹೈಕಮಾಂಡ್ ನಿರ್ಧಾರ ಅಂತಂದ್ರು. ಈ ಸಚಿವ ಸಂಪುಟ ವಿಸ್ತರಣೆ ಮಾಡಿಕೊಳ್ತಕ್ಕಂಥದ್ದು ಪಕ್ಷದ ವರಿಷ್ಠರು ಬಿಟ್ಟಿದ್ದು. ಹೈಕಮಾಂಡು CM ಏನು ನಿರ್ಣಯ ಮಾಡ್ತಾರೆ, KPCC ಅಧ್ಯಕ್ಷರು ಏನು ಮಾರ್ಗದರ್ಶನ ಮಾಡ್ತಾರೆ, ಅದ್ರ ಪ್ರಕಾರ ಅದು ಆಗ್ತಾನೆ ಇರ್ತದೆ. ಪಾಪ ಎಲ್ಲರಿಗೂ ಆಸೆ ಇರ್ತದೆ. ನಾನು 20 ವರ್ಷ ಕಾಯ್ದಿದ್ದೀನಿ, ನನಗೆ ಅದು ನಡೀದೆ. ಅವೇನಿದೆ, ಅದು ನಿರಂತರ ಪ್ರಕ್ರಿಯೆ. ನಾನು ಯಾಕೆ ಒತ್ತಾಯ ಮಾಡಲ್ರಿ, ಮಾಡೋರು ಮಾಡಲೇಬೇಕಲ್ಲ, ತಪ್ಪೇನಿದೆ. ಅದು ಏನು ನಿರ್ಣಯ ಹೈಕಮಾಂಡ್ ತಗೊಳ್ತದೆ ಅದು ಮುಂದಿನ. ಸಚಿವ
ಬೈ ಎಲೆಕ್ಷನ್ ಬೆನ್ನಲ್ಲೇ ಸಂಪುಟ ಪುನಾರಚನೆ ಚರ್ಚೆ ಜೋರಾಗಿ ನಡೀತಾ ಇದೆ. ನಾಳೆ 20ಕ್ಕೂ ಹೆಚ್ಚು ಶಾಸಕರು ದೆಹಲಿಗೆ ಹೋಗ್ತಾ ಇದ್ದಾರೆ. ಅಶೋಕ್ ಪಟ್ಟಣ್, ಟಿಬಿ ಜಯಚಂದ್ರ ನೇತೃತ್ವದಲ್ಲಿ ಶಾಸಕರು ಪ್ರಯಾಣಿಸಲಿದ್ದಾರೆ. ರಾಹುಲ್ ಖರ್ಗೆ, ಕೆಸಿ ವೇಣುಗೋಪಾಲ್ ಭೇಟಿಗೆ ಶಾಸಕರು ಸರ್ಕಸ್ ನಡೆಸಿದ್ದು ಸಚಿವ ಸ್ಥಾನ ನೀಡುವಂತೆ ಹಿರಿಯ ಶಾಸಕರ ಒತ್ತಾಯ ಮಾಡಲಿದ್ದಾರೆ. ಏಪ್ರಿಲ್ 17ಕ್ಕೆ ಸಿಎಂ ಡಿಸಿಎಂ ಭೇಟಿಗೂ ಮುನ್ನವೇ ಶಾಸಕರ ಪರೇಡ್ ಜೋರಾಗಿದೆ. ಸಂಪುಟ ಪುನಾರಚನೆ ಕುರಿತು ಮಾತನಾಡಿದ ಕಾಂಗ್ರೆಸ್ನ ಹಿರಿಯ ಶಾಸಕ ಟಿಬಿ ಜಯಚಂದ್ರ, ಮೊನ್ನೆ ಸದನ ನಡೆಯುವಾಗ ಹಿರಿಯ ಶಾಸಕರು ಸೇರಿ ಒಂದು ಚರ್ಚೆ ಮಾಡಿದ್ವಿ. ನಾಳೆ ನಾಡಿದ್ದು ಸಾಮೂಹಿಕವಾಗಿ ದೆಹಲಿಗೆ ಹೋಗಿ ವರಿಷ್ಠರನ್ನ ಕಾಣಬೇಕು. ಮುಂದಿನ ಸಂಪುಟ ಪುನಾರಚನೆ ವೇಳೆ ನಮ್ಮನ್ನ ಪರಿಗಣಿಸಬೇಕು ಅನ್ನೋದು ನಮ್ಮ ಉದ್ದೇಶ ಅಂತ ಹೇಳಿದ್ರು. ಇನ್ನು ಹೊಸಬರು ಕೆಲವರು ಮಂತ್ರಿಗಳಾಗಿದ್ದಾರೆ. 2 ವರ್ಷ ನಮಗೆ ಅವಕಾಶ ಕೊಡಿ ಅನ್ನೋದು ನಮ್ಮ ಬೇಡಿಕೆ ಆಗಿದೆ ಅಂತ ಹೇಳಿದ್ದಾರೆ. ಈಗಿನ ಸರ್ಕಾರದಲ್ಲಿ 3 ವರ್ಷಗಳ ಅವಧಿಯನ್ನು ಪೂರೈಸುವಂಥ ಸಂದರ್ಭದಲ್ಲಿ ಸ್ವಾಭಾವಿಕವಾಗಿ ಪುನರ್ರಚನೆ ಆಗ್ತದೆ, ಬದಲಾವಣೆಗಳಾಗ್ತದೆ ಅಂತಕ್ಕಂಥದ್ದು ಅದೆಲ್ಲದೂ ಆಂತರಿಕವಾಗಿ ಗೊತ್ತಿರ್ತಕ್ಕಂಥ ವಿಚಾರಗಳೇ. ಹಾಗಾಗಿ ಸ್ವಲ್ಪ ಹಿರಿಯ ಶಾಸಕರೆಲ್ಲರೂ ಕೂಡ ಸ್ವಲ್ಪ ಅನುಭವಿಸಿರ್ತಕ್ಕಂಥವ್ರು ನಾವು ಹೋಗಿ ಅದನ್ನು ವರಿಷ್ಠರ ಭೇಟಿ ಮಾಡಿ ನಮಗೆ ಮನವಿಯನ್ನು ಕೊಡಬೇಕು ಅಂತಕ್ಕಂಥದ್ರ ಬಗ್ಗೆ ಪೂರ್ವಭಾವಿಯಾಗಿ ನಾವು ಕೂತು ಚರ್ಚೆ ಮಾಡಿ ಇವತ್ತು ನಾವು ವರಿಷ್ಠರು ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಇದನ್ನು ನಮ್ಮ ಒಟ್ಟಾರೆ ಮನವಿ ಏನಂತಂದರೆ, ಸರಿ 3 ವರ್ಷ ಆಗಿದೆ ಅವಧಿ, ರೀಶಫಲ್ ಮಾಡಿ. ಜಿಬಿಎ ಚುನಾವಣೆ ಮೇಲೆ ಜೆಡಿಎಸ್ ಕಣ್ಣಿಟ್ಟಿದೆ. ಜೆಡಿಎಸ್ ಪಕ್ಷಕ್ಕೆ ಬೆಳ್ಳಿ ಹಬ್ಬದ ಸಂಭ್ರಮ ಹಿನ್ನೆಲೆ ಬೆಂಗಳೂರಿನ ಕೊಮ್ಮಘಟ್ಟದಲ್ಲಿ ಬೃಹತ್ ಸಮಾವೇಶ ನಡೆಯಿತು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದರು. ಕಾಂಗ್ರೆಸ್ನ ಈ ಒಂದು ಆಡಳಿತದಲ್ಲಿ ಇವತ್ತು ಬೆಂಗಳೂರು ನಗರ ಸಂಪೂರ್ಣವಾಗಿ ಅಭಿವೃದ್ಧಿ ಅಂತಕ್ಕಂಥದ್ದು ಕುಸಿದು ಹೋಗಿದೆ. ಕುಮಾರಣ್ಣ ಅವರು ಬಿಬಿಎಂಪಿ ಅಂತಕ್ಕಂಥದ್ದನ್ನ ರಚನೆ ಮಾಡಿದ್ರು. ಇವತ್ತು ನಾವು ನೋಡ್ತಾ ಇದ್ದೇವೆ ಕಾಂಗ್ರೆಸ್ನವರ ಸಾಧನೆ ಏನಪ್ಪಾ ಅಂತ ಹೇಳಿದ್ರೆ, ಬಿಬಿಎಂಪಿ ಅಂತಕ್ಕಂಥದ್ದನ್ನ ಇವತ್ತು ಹೆಸರು ಬದಲಾವಣೆ ಮಾಡಿ GBA ಅಂತಕ್ಕಂಥದ್ದನ್ನ ಹೊಸದಾಗಿ ನೇಮಕಾತಿ ಮಾಡಿ ಘೋಷಣೆ ಮಾಡಿದ್ದಾರೆ. ಜಿ ಅಂದ್ರೆ ಏನಪ್ಪಾ ಅಂದ್ರೆ ಗಾರ್ಬೇಜ್, ಬಿ ಅಂದ್ರೆ ಏನಪ್ಪಾ ಅಂದ್ರೆ ಬ್ಯಾಡ್ ರೋಡ್ಸ್, ಎ ಅಂದ್ರೆ ಏನಪ್ಪಾ ಅಂದ್ರೆ ಎ ಖಾತೆ ಸ್ಕ್ಯಾಮ್. ಬಹುಶಃ ಇಡೀ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಗ್ರಾಮ ವಾಸ್ತವ್ಯ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಯಾರಾದರೂ ಅನುಷ್ಠಾನಕ್ಕೆ ತಂದಿದ್ರೆ ಅದು ಶ್ರೀಮಾನ್ ಕುಮಾರಸ್ವಾಮಿಯವರು ಅನ್ನೋದನ್ನು ನಾವು ಮರೆಸ್ಕೊಳ್ಬೇಕಾಗುತ್ತೆ. ಬರೀ ಗ್ರಾಮ ವಾಸ್ತವ್ಯ ಮಾಡಿದ್ದಷ್ಟೇ ಅಲ್ಲ, ಅಂದು ರೈತರು ಸಂಕಷ್ಟದಲ್ಲಿ ಸಿಕ್ಕಿ ಆತ್ಮಹತ್ಯೆ ಮಾಡಿಸ್ಕೊಳ್ತಕ್ಕಂಥ ಒಂದು ಕೆಟ್ಟ ಸನ್ನಿವೇಶವನ್ನು ಗಮನಿಸಿ ಇಡೀ ರಾಜ್ಯದಲ್ಲಿ ಆತ್ಮಹತ್ಯಕ್ಕೆ ತುತ್ತಾಗಿರುವ ಎಲ್ಲ ಕುಟುಂಬಗಳಿಗೆ ಆರ್ಥಿಕ ನೆರವನ್ನು ಕೊಡುವ ಪ್ರಾಮಾಣಿಕ ಪ್ರಯತ್ನ ಮಾಡಿದರು. ಆಗ ರಾಜ್ಯ ಪುಲಕೇಶಿ ನಗರದಿಂದ ಬಸ್ನಲ್ಲಿ ಬರ್ತಾ ಇದ್ದದನ್ನ ಈ ಕಾರ್ಯಕ್ರಮ ಗಮನಿಸಿದೆ. ಆ ಭಾಗದಲ್ಲಿರ್ತಕ್ಕಂಥ ಆ ಜನರ ಕಷ್ಟಗಳಿಂದ ಬರೀ ಒಂದು ಉದಾಹರಣೆ ಕೊಡ್ತಾ ಇದ್ದೇನೆ. ಬ್ಯಾಟ್ರಾಯನ್ಪುರದಲ್ಲಿ ರಾಜ್ಯದ ಮಂತ್ರಿ ಇದ್ದಾರೆ, ಅವರ ಭಾಗದಲ್ಲಿ ಕೆಲವು ಬಡಾವಣೆಗಳು ಯಾವ ರೀತಿ ಇದೆ. ಇವತ್ತು ಮನೆಗಳಿಲ್ಲದೆ, ಒಳಚರಂಡಿಯ ವ್ಯವಸ್ಥೆಗಳಿಲ್ಲದೆ, ಕಸವನ್ನು ಕ್ಲೀನ್ ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲೂ ಲೂಟಿ ಮಾಡ್ತಕ್ಕಂಥ ಈಗಿನ ಈ ಸರ್ಕಾರ ಎಷ್ಟು ಮನೆಗಳನ್ನು ಕೊಟ್ಟಿದ್ದಾರೆ ಬಡವರಿಗೆ. ಪುಲಕೇಶಿ ನಗರದಿಂದ ಧಾರವಾಡದಲ್ಲಿ ನಿನ್ನೆ ರಾತ್ರಿ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯ ಬರ್ಬರ ಹತ್ಯೆಯಾಗಿದೆ. ಫೈರೋಜ್ ಪಠಾಣ್ ಕೊಲೆಯಾದ ಯುವಕ. 4 ದುಷ್ಕರ್ಮಿಗಳು ಪಠಾಣ್ ಮನೆಗೆ ನುಗ್ಗಿ ಕುಟುಂಬಸ್ಥರ ಎದುರೇ ಬರ್ಬರವಾಗಿ ಫೈರೋಜ್ ಪಠಾಣ್ನನ್ನ ಹತ್ಯೆ ಮಾಡಿದ್ದಾರೆ. ಬರ್ಬರ ಕೊಲೆಯ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಹೆತ್ತವರ ಆಕ್ರಂದನ ಮುಗಿಲು ಮುಟ್ಟಿದೆ. ಕಿಮ್ಸ್ನಲ್ಲಿ ಫೈರೋಜ್ ಶವ ಪರೀಕ್ಷೆ ಮುಕ್ತಾಯವಾಗಿದೆ. ಮೃತದೇಹ ಹೊತ್ತು ಧಾರವಾಡದ ಕಡೆ ಆಂಬ್ಯುಲೆನ್ಸ್ ಹೊರಟಿದೆ. ಧಾರವಾಡದ ಯುವ ಕಾಂಗ್ರೆಸ್ ಮುಖಂಡ ಫೈರೋಜ್ ಮೃತದೇಹವನ್ನು ಹುಬ್ಬಳ್ಳಿಯ ಕಿಮ್ಸ್ ಶವಾಗಾರದಲ್ಲಿ ಇರಿಸಲಾಗಿತ್ತು. ಬೆಳಗ್ಗೆ ಶವಾಗಾರಕ್ಕೆ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಭೇಟಿ ನೀಡಿ ಪರಿಶೀಲನೆ ಮಾಡಿದರು. ಬಳಿಕ ಮಾತನಾಡಿರುವ ಅವರು, ಮೃತ ಫೈರೋಜ್ ಮತ್ತು ಹತ್ಯೆ ಮಾಡಿರುವ ಆರೋಪಿಗಳು ಸ್ನೇಹಿತರು. ಎಲ್ಲರೂ ಕೂಡ ಒಂದೇ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ರು. ಆದರೆ ಇತ್ತೀಚೆಗೆ ಫೈರೋಜ್ ಮತ್ತು ಆರೋಪಿಗಳ ಮಧ್ಯೆ ವೈಮನಸ್ಸು ಬೆಳೆದಿತ್ತು ಎನ್ನಲಾಗಿದೆ. ಸದ್ಯ 4 ಅನುಮಾನಾಸ್ಪದ ವ್ಯಕ್ತಿಗಳನ್ನು ವಶಕ್ಕೆ ಪಡೆಯಲಾಗಿದೆ ಅಂತಂದರು. 9:30 ಇಂದ 10 ಗಂಟೆ ನಡುವಿನ ಸಮಯದಲ್ಲಿ ಫೈರೋಜ್ ಪಠಾಣ್ ಅಂತ 32 ವರ್ಷದ ಯುವಕನಿಗೆ 3-4 ಜನ ಬಂದಂಥವ್ರು ಅವ್ರ ಮನೆ ಹತ್ರ
ಅಸಾಲ್ಟ್ ಮಾಡಿದ್ದಾರೆ. ನಂತರ ಅವನ ಮನೆಗೆ ಒಳಗಡೆ ಹೋದಂಥ ಸಂದರ್ಭದಲ್ಲಿ ಮತ್ತೆ ಚೇಸ್ ಮಾಡಿ ಅವನ್ನ ಅಸಾಲ್ಟ್ ಮಾಡಿದ್ದಾರೆ. ಬಾಡಿಯನ್ನು ಇಲ್ಲಿ ಕಿಮ್ಸ್ ಶವಾಗಾರಕ್ಕೆ ಶಿಫ್ಟ್ ಮಾಡಲಾಗಿದೆ. ಆರೋಪಿಗಳ ವಿವರಗಳನ್ನು ಪಡ್ಕೊಂಡಿದ್ವಿ ಮತ್ತು ಆದಷ್ಟು ಬೇಗ ಅರೆಸ್ಟ್ ಮಾಡಲಾಗಿದೆ. ಕಾರಣ ಅವರ ನಡುವೆ ಯಾರು ಕಾಂಗ್ರೆಸ್ ಯುವ ನಾಯಕ ಫೈರೋಜ್ ಹತ್ಯೆ ಪ್ರಕರಣ ಸಂಬಂಧ ಧಾರವಾಡ ಉಪನಗರ ಠಾಣೆ ಎದುರು ಸಂಬಂಧಿಕರು ಪ್ರತಿಭಟನೆಗೆ ಸಜ್ಜಾಗಿದ್ದರು. ಈ ಹಿನ್ನೆಲೆಯಲ್ಲಿ ಮೃತ ಫೈರೋಜ್ ಸಂಬಂಧಿಕರ ಮನವೊಲಿಕೆ ಪೊಲೀಸರು ಮುಂದಾದರು. ಉಪನಗರ ಪೊಲೀಸ್ ಠಾಣೆಯ ಎದುರು ಮೃತದೇಹ ತರಲು ಕುಟುಂಬಸ್ಥರು ಮುಂದಾಗಿದ್ದರು. ಈ ವೇಳೆ ಪೊಲೀಸರು ರಸ್ತೆಯಲ್ಲಿ ಅಡ್ಡಗಟ್ಟಿ ಕುಟುಂಬಸ್ಥರ ಮನವೊಲಿಸಿದರು. ಪ್ರಮುಖ ಆರೋಪಿಗಳನ್ನು ಅರೆಸ್ಟ್ ಮಾಡಿಲ್ಲ ಅಂತ ಪೊಲೀಸರ ಹಾಗೂ ಕುಟುಂಬಸ್ಥರ ನಡುವೆ ವಾಗ್ವಾದವಾಯಿತು. ಜೀವ ಬೆದರಿಕೆ ಹಿನ್ನೆಲೆಯಲ್ಲಿ ಫೈರೋಜ್ 6 ತಿಂಗಳ ಹಿಂದೆನೇ ದೂರು ಕೊಟ್ಟಿದ್ದರು. ಪೊಲೀಸರ ನಿರ್ಲಕ್ಷ್ಯ ಆಗಿದೆ ಅಂತ ಕುಟುಂಬಸ್ಥರು ಆರೋಪ ಮಾಡಿದ್ದಾರೆ. ಯೂತ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಕೊಲೆ ವಿಚಾರಕ್ಕೆ ಧಾರವಾಡದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಬಗ್ಗೆ ಮಾತನಾಡಿರುವ ಅವರು ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ರು. ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ ಗಂಭೀರವಾದ ಸಮಸ್ಯೆ ಇದೆ. ಸರ್ಕಾರದ ಪೊಲೀಸ್ ವರ್ಗಾವಣೆಯಲ್ಲಿ ಸರ್ಕಾರ ಭ್ರಷ್ಟಾಚಾರವನ್ನು ಮಾಡ್ತಾ ಇದೆ. ಈ ಹಿನ್ನೆಲೆ ಇಂತಹ ಘಟನೆಗಳು ನಡೆಯೋದು ಸಹಜವಾಗಿಬಿಟ್ಟಿದೆ. ಒಬ್ಬ ಕಾಂಗ್ರೆಸ್ ಮುಖಂಡ ಮತ್ತೊಬ್ಬ ಕಾಂಗ್ರೆಸ್ ಮುಖಂಡನ ಕೊಲೆ ಮಾಡಿದ್ದಾನೆ ಅಂದ್ರೆ ಕಾಂಗ್ರೆಸ್ ಮುಖಂಡನಿಗೆ ರಕ್ಷಣೆ ಇಲ್ಲ ಅನ್ನುವಂಥ ಸ್ಥಿತಿ ಇಲ್ಲಿದೆ ಅಂತ ಹೇಳಿದರು. ರಕ್ಷಣೆ ಇಲ್ಲ ಅನ್ನುವಂಥ ಸ್ಥಿತಿ ಬಂದರೆ ಯಾವ ರೀತಿ ಕಾನೂನು ಸುವ್ಯವಸ್ಥೆ ಇದೆ ಅನ್ನೋದನ್ನು ಭಾಳ ಗಂಭೀರವಾಗಿ ಇಲ್ಲಿ ಪರಿಗಣಿಸಬೇಕಾಗುತ್ತೆ. ಒಟ್ಟಾರೆ ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ ಭಾಳಷ್ಟು ಗಂಭೀರವಾದಂಥ ಸಮಸ್ಯೆ ಇದೆ. ಸರ್ಕಾರ ಯಾಕಂದರೆ ಪೊಲೀಸ್ ಟ್ರಾನ್ಸ್ಫರ್ದಲ್ಲಿ ಭಯಂಕರ ಪ್ರಮಾಣದಲ್ಲಿ ಭ್ರಷ್ಟಾಚಾರ, ದುಡ್ಡು, ಕಾಸು ಎಲ್ಲ ಇರೋದರಿಂದ ಇದು ಸಹಜವಾಗಿ ಆಗಿದೆ. ಆದರೆ ಹುಬ್ಬಳ್ಳಿಯ ಸಮೀರ್ ಬೂದಿಹಾಳ್ ಮೇಲಿನ ಲವ್ ಜಿಹಾದ್ ಆರೋಪ ಪ್ರಕರಣ ಸಂಬಂಧಪಟ್ಟಂತೆ ಹಿಂದೂಪರ ಸಂಘಟನೆಗಳು ನೀಡಿದ ದೂರು ಮತ್ತು ಸಾಕ್ಷಿಗಳ ಆಧರಿಸಿ ಸ್ವಯಂ ಪ್ರೇರಿತ ಪ್ರಕರಣ ದಾಖಲಾಗಿದೆ. ಈ ಬಗ್ಗೆ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಮಾಹಿತಿ ಕೊಟ್ಟಿದ್ದು, ಆರೋಪಿ ಸಮೀರ್ ಹಲವು ಯುವತಿಯರ ಜೊತೆಗೆ ಗೋವಾ ಹೋಟೆಲ್ನಲ್ಲಿ ಇರುವ ಫೋಟೋ ಮತ್ತು ವಿಡಿಯೋಗಳನ್ನು ಹಿಂದೂಪರ ಸಂಘಟನೆಗಳು ನೀಡಿದ್ದಾವೆ. ಇದರಲ್ಲಿ ಗಾಂಜಾ ಸೇವನೆ ಮಾಡುವ ವಿಡಿಯೋ ಸಹ ಸಿಕ್ಕಿದೆ. ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಲಾಗಿದ್ದು, ಹುಬ್ಬಳ್ಳಿ ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಸಮಗ್ರ ತನಿಖೆ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ ನಿನ್ನೆ ಕೆಲ ಹಿಂದೂಪರ ಸಂಘಟನೆಗಳು ಮತ್ತು ಅದರ ಮುಖಂಡರು ಒಂದು ಪ್ರತಿಭಟನೆಯನ್ನು ಮಾಡಿರ್ತಾರೆ ಮತ್ತು ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಒಬ್ಬ ವ್ಯಕ್ತಿ ಅವನ ಮೊಬೈಲಲ್ಲಿ ಇರುವಂಥ ಕೆಲವು ಅಂಶಗಳನ್ನು ಒಳಗೊಂಡಂತೆ ಫಿರ್ಯಾದನ್ನು ನೀಡಿದ್ದಾರೆ. ಆ ಫಿರ್ಯಾದಲ್ಲಿ ಆ ವಿಡಿಯೋ ಆಧಾರಿತ ಅಂಶಗಳ ಮೇಲೆ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ. ಇನ್ನು ಅದರಲ್ಲಿ ಯಾರು ಯಾವ ಹುಡುಗಿ ಜೊತೆ ಅವನಿಗೆ ವಿಶ್ವಾಸ ಇತ್ತು ಅಥವಾ ಯಾವ ಹುಡುಗಿಗೆ ಅವನು ಕಾಡಿಸ್ತಾ ಇದ್ದ, ಈಗಾಗಲೇ ಪ್ರಕರಣ ಒಂದು ದಾಖಲು ಮಾಡ್ಕೊಂಡಿದ್ದೆ. ರಾಜ್ಯದಲ್ಲಿ ಲವ್ ಜಿಹಾದ್ ಆರೋಪ ಪ್ರಕರಣ ಹೆಚ್ಚಳ ವಿಚಾರ ಸಂಬಂಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ಧಾರವಾಡದಲ್ಲಿ ಮಾತನಾಡಿರುವ ಅವರು, ಲವ್ ಜಿಹಾದ್ ಅನ್ನೋದು ವ್ಯವಸ್ಥಿತವಾದ ಜಾಲವಿದೆ. ದೇಶದ ಎಲ್ಲ ಕಡೆಯೂ ಲವ್ ಜಿಹಾದ್ ನಡೀತಾ ಇದೆ. ಕಾಂಗ್ರೆಸ್ ಸರ್ಕಾರ ಇರುವ ಕಡೆ ಹೆಚ್ಚಾಗಿ ನಡೀತಾ ಇದ್ದು, ಈ ಬಗ್ಗೆ ಗಂಭೀರವಾಗಿ ಪರಿಗಣಿಸಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದ್ರು. ಆಗಿರೋದ್ರಿಂದ ಬರುವಂಥ ಒಂದು ಸುಮಾರು ಇನ್ನೂ ಒಂದು 20-25 ದಿವಸಗಳ ಕಾಲ ಕಾಯೋದೇ ಒಂದು ಅದಕ್ಕೆ ಇದು ವ್ಯವಸ್ಥಿತವಾದಂಥ ಜಾಲ ಇದೆ ಅನ್ನುವಂಥದ್ದು ಎಲ್ಲ ಕಡೆ ಭಾಳಷ್ಟು ಕಡೆ ಇದು ನಡೀತಾ ಇದೆ. ಇಡೀ ದೇಶದಲ್ಲಿಯೂ ನಡೀತಾ ಇದೆ. ಅದರಲ್ಲಿಯೂ ಹೆಚ್ಚು ಕಾಂಗ್ರೆಸ್ ಪಾರ್ಟಿ ಆಡಳಿತ ಇರೋಲ್ಲಿ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಹುಬ್ಬಳ್ಳಿ ಬಳಿಕ ಈಗ ಕೊಪ್ಪಳದಲ್ಲೂ ಲವ್ ಜಿಹಾದ್ ಆರೋಪ ಸದ್ದು ಮಾಡ್ತಾ ಇದೆ. ಕೊಪ್ಪಳದಲ್ಲಿ ಹಿಂದೂ ಯುವತಿಯರ ಜೊತೆಗೆ ಮುಸ್ಲಿಂ ಯುವಕ ಫ್ಲರ್ಟ್ ಮಾಡ್ತಾನೆ ಎಂಬ ಆರೋಪ ಕೇಳಿ ಬಂದಿದೆ. ಅಳವಂಡಿಯ ಮುಸ್ತಾಫ್ ಎಕ್ಲಾಸಪುರ ಎಂಬಾತನ ವಿರುದ್ಧ ಹಿಂದೂಪರ ಸಂಘಟನೆಗಳು ಲವ್ ಜಿಹಾದ್ ಆರೋಪಿಸಿ ಕ್ರಮಕ್ಕೆ ಎಸ್ಪಿ ಡಾಕ್ಟರ್ ರಾಮ ಅರಸಿದ್ದಿಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ನಿನ್ನೆ ಜಿಲ್ಲಾಸ್ಪತ್ರೆಯಲ್ಲಿ ಯುವತಿಯೊಂದಿಗೆ ಮುಸ್ತಾಫ್ ಅಸಭ್ಯ ವರ್ತಿಸಿದ್ದಾನೆ. ಇದನ್ನ ಪ್ರಶ್ನೆ ಮಾಡಿದಾಗ ಆಕೆಯನ್ನು ಪ್ರೀತಿಸುವುದಾಗಿ ಹೇಳಿದ್ದ. ಬಳಿಕ ಮೊಬೈಲ್ ಪರಿಶೀಲನೆ ಮಾಡಿದಾಗ 16 ಹುಡುಗಿಯರ ಜೊತೆ ಫೋಟೋ, ಅಶ್ಲೀಲ ವಿಡಿಯೋಗಳು ಇವೆ ಅಂತ ಹಿಂದೂಪರ ಸಂಘಟನೆಗಳು ಆರೋಪ ಮಾಡಿದೆ. ಇನ್ನು ಸದ್ಯ ಆರೋಪಿಯನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡಲಾಗ್ತಿದೆ ಅಂತ ಎಸ್ಪಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅದು ಬರೀ ಪ್ರೀತಿ ಪ್ರೇಮ ಅನ್ನುವಂಥ ಇದನ್ನು ಕಟ್ಟಿ ಹಣಪಟ್ಟೆ ಕಟ್ಟಿ ಅದನ್ನು ಮರೆಮಾಚೋದು ಬೇಡ, ಕಾನೂನಾತ್ಮಕವಾಗಿ ಅವ್ನು ತಪ್ಪಿಸ್ಕೊಳ್ಳೋದು ಬೇಡ. ಹೀಗಾಗಿ ಅದ್ರ ಹಿಂದೆ ಅವ್ನು ಏನೆಲ್ಲ ಮಾಡ್ಯಾನ. ಕೊಪ್ಪಳದಲ್ಲಿ ಬಸ್ನಲ್ಲಿ ಪರಿಚಯವಾಗಿದ್ದ ಹಿಂದೂ ಯುವಕ ಹಾಗೂ ಮುಸ್ಲಿಂ ಯುವತಿ ಎಸ್ಪಿ ಕಚೇರಿ ಮೆಟ್ಟಿಲೇರಿದೆ.
ಬಸ್ನಲ್ಲಿ ಇಬ್ಬರ ಪರಿಚಯ ಪ್ರೀತಿಗೆ ತಿರುಗಿ ಇದೀಗ ಕೇಶವ್ ಹಾಗೂ ತಸ್ಲೀಮಾ ಮದುವೆ ಆಗಿದ್ದಾರೆ. ಆದ್ರೀಗ ಕುಟುಂಬಸ್ಥರ ವಿರೋಧ ವ್ಯಕ್ತವಾಗ್ತಾ ಇದ್ದು ತಸ್ಲೀಮಾ ಮನೆಯಲ್ಲಿ ಬೇರೆಯವರ ಜೊತೆ ಮದುವೆ ಮಾಡಲು ಒತ್ತಾಯಿಸ್ತಾ ಇದ್ದಾರಂತೆ. ಹೀಗಾಗಿ ಜೀವ ಭಯದಿಂದ ಎಸ್ಪಿ ಕಚೇರಿಯಲ್ಲಿ ಆತಂಕ ವ್ಯಕ್ತಪಡಿಸಿದ್ದಾರೆ. ಐ ಆಮ್ ಆನ್ ಅಡ್ವೊಕೇಟ್ ಸುರೇಶ್ ಹಂಪಣ್ಣ ಗುರುದೂರ್ ಪ್ರಾಕ್ಟೀಸಿಂಗ್ ಇನ್ ಕೊಪ್ಪಳ ಡಿಸ್ಟ್ರಿಕ್ಟ್. ನೋಡಿ ಸರ್, ಇದು ಒಂದು ಪ್ಯೂರ್ಲಿ ಒಂದು ಲವ್ ಸ್ಟೋರಿ. ಕೊಲ್ಲಿ ರಾಷ್ಟ್ರಗಳ ಯುದ್ಧದ ಪರಿಣಾಮ ದೇಶದಾದ್ಯಂತ ಎಲ್ಪಿಜಿ ಗ್ಯಾಸ್ ಅಭಾವ ಸೃಷ್ಟಿಯಾಗಿದೆ. ಗ್ಯಾಸ್ ಸಮಸ್ಯೆಯಿಂದ ಆಟೋ ಚಾಲಕರು ಪರದಾಡುವ ಸ್ಥಿತಿ ನಿರ್ಮಾಣ ಆಗಿದೆ. ಈ ನಡುವೆ ಹೆಬ್ಬಾಳದ ಜೆಡಿಎಸ್ ಮುಖಂಡ ಪುನೀತ್ ಅನ್ನೋರು ಆಟೋ ಚಾಲಕರ ನೆರವಿಗೆ ಧಾವಿಸಿದ್ದಾರೆ. 900 ಆಟೋ ಚಾಲಕರ ಕುಟುಂಬಕ್ಕೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮೂಲಕ 5,000 ಪರಿಹಾರದ ಚೆಕ್ ಅನ್ನು ವಿತರಣೆ ಮಾಡಿದ್ದಾರೆ. ಬೆಳ್ಳಿ ಹಬ್ಬದ ಸಂಭ್ರಮ ಕರುನಾಡಿನ ಮಂದಿಯ ಜೀವನದಲ್ಲಿ ಬಂಗಾರದ ಬೆಳಕನ್ನ ತರಲಿ ಅಂತ ಹಾರೈಸ್ತಾ ಇಂದು ಯಾರೆಲ್ಲ ಚೆಕ್ ಅನ್ನ ಪಡ್ಕೊಳ್ತಿದ್ದಾರೆ ಅದು ಶಫಿಯುಲ್ಲಾ, ವೆಂಕಟೇಶ್ ಸಿ, ಶಿವಕುಮಾರ್ ಎಂಆರ್. ಉದ್ಯಮಿಗೆ ಡಿಜಿಟಲ್ ಅರೆಸ್ಟ್ ಮಾಡಿ 15.45 ಲಕ್ಷ ವಸೂಲಿ ಮಾಡಿದ ಖದೀಮರನ್ನ ಸೈಬರ್ ಕಮಾಂಡ್ ಅಧಿಕಾರಿಗಳು ಬಂಧನ ಮಾಡಿದ್ದಾರೆ. ಸಿಬಿಐ ನಿರ್ದೇಶಕ ಕೆ ಸುಬ್ರಹ್ಮಣ್ಯಂ ಎಂಬ ಹೆಸರಲ್ಲಿ ಬೆಳಗಾವಿ ಮೂಲದ ಉದ್ಯಮಿ ಅಜಿತ್ ಗೋಪಾಲಕೃಷ್ಣ ಕರೆ ಬಂದಿತ್ತು. ನಿಮ್ಮ ಖಾತೆಯಲ್ಲಿ ಮನಿ ಲಾಂಡ್ರಿಂಗ್ ಆಗಿದೆ ಅಂತ ಆರೋಪಿಗಳು ವಂಚನೆ ಮಾಡಿದ್ರು. ಬೆಳಗಾವಿ ಸೈಬರ್ ಕ್ರೈಮ್ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. ಸದ್ಯ ಸೈಬರ್ ಕಮಾಂಡ್ ಡಿಜಿಪಿ ಪ್ರಣವ್ ಮೊಹಾಂತಿ ನೇತೃತ್ವದಲ್ಲಿ ಕಾರ್ಯಾಚರಣೆಯಲ್ಲಿ ವೆಂಕದೋತ್ ಶರತ್ ನಾಯ್ಕ್ ಮತ್ತು ವೇಗಾವತ ಶ್ರೀಪಾದ ನಾಯ್ಕ್ ಬಂಧನ ಮಾಡಲಾಗಿದೆ. ಅಂತಾರಾಜ್ಯ ಕುಖ್ಯಾತ ಗಾಂಜಾ ಪೆಡ್ಲರ್ಗಳನ್ನು ಜಿಗಣಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಜಿಗಣಿ ಗಿಡ್ಡೇನಹಳ್ಳಿ ಬಳಿ ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ. ಒಡಿಶಾ ಮೂಲದ ಸೋನಕ್ ಕುಮಾರ್, ವಿಕಾಸ್ ಕುಮಾರ್ ಹಾಗೂ ಶುಭಂ ಮಿಶ್ರಾ ಬಂಧಿತರು. ಜಿಗಣಿ ಕೈಗಾರಿಕಾ ಪ್ರದೇಶದಲ್ಲಿ ಹಿಂದಿ ಭಾಷಿಕ ಕಾರ್ಮಿಕರನ್ನು ಟಾರ್ಗೆಟ್ ಮಾಡಿ ಮಾರಾಟ ಮಾಡುತ್ತಿದ್ದು ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ. ಇನ್ನು ಬಂಧಿತರಿಂದ 5 ಲಕ್ಷ ಮೌಲ್ಯದ 5 ಕೆಜಿ ಗಾಂಜಾ ಸೀಸ್ ಮಾಡಿದ್ದಾರೆ. ಘಟನೆ ಸಂಬಂಧ ಜಿಗಣಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಖಾಸಗಿ ಹೋಟೆಲ್ವೊಂದರಲ್ಲಿ ಬೆಂಕಿ ಕಾಣಿಸಿಕೊಂಡಿರುವ ಘಟನೆ ಬೆಳಗಾವಿ ನಗರದ ಕ್ಲಬ್ ರಸ್ತೆಯಲ್ಲಿ ನಡೆದಿದೆ. ಏಕಾಏಕಿ ಹೋಟೆಲ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಹೊತ್ತಿ ಉರಿದಿದೆ. ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಪಟ್ಟು ಬೆಂಕಿ ನಂದಿಸಿದ್ದಾರೆ. ಹೋಟೆಲ್ ಸಿಬ್ಬಂದಿ ಬೆಂಕಿ ನಂದಿಸದಂತೆ ಅವಾಜ್ ಹಾಕಿದ್ದಾರೆ. ಶಿವಮೊಗ್ಗದಲ್ಲಿ ಪಶುವೈದ್ಯ ಸಮೀಕ್ಷಾ ಮೃತಪಟ್ಟ ಪ್ರಕರಣ ಸಂಬಂಧ ದಾಳಿ ಮಾಡಿದ ಗರ್ಭಿಣಿ ನೀರಾನಿ ಮೇಲೆ ತೀವ್ರ ನಿಗಾ ವಹಿಸಲಾಗಿದೆ. ಬನ್ನೇರುಘಟ್ಟ ಮತ್ತು ಮೈಸೂರು ಝೋನ್ನಿಂದ ವೈದ್ಯಾಧಿಕಾರಿಗಳು ಆಗಮಿಸಿದ್ದು 2 ದಿನಗಳ ಕಾಲ ನೀರಾನಿಗೆ ಚಿಕಿತ್ಸೆ ನೀಡಲಿದ್ದಾರೆ. ಗರ್ಭಿಣಿ ನೀರಾನಿಗೆ ಡಾಟ್ ಮಾಡಿ ವಿವಿಧ ಸ್ಯಾಂಪಲ್ ಕಲೆ ಮಾಡಿರುವಂತಹ ವೈದ್ಯರು ಇಂದು ಅಥವಾ ನಾಳೆ ವರದಿಯನ್ನು ಕೊಡ್ತಾರೆ. ಇನ್ನು ಸಮೀಕ್ಷೆ ಮೇಲೆ ದಾಳಿ ಮಾಡುವ 3 ದಿನ ಮೊದಲೇ ನೀರಾನೆ ಆಹಾರ ತ್ಯಜಿಸಿದ ಹಿನ್ನೆಲೆಯಲ್ಲಿ ವೈದ್ಯರು ತೀವ್ರ ನಿಗಾ ಇರಿಸಿದ್ದಾರೆ. ಹಸುವೊಂದು ಓಡಿ ಬಂದು ಅಜ್ಜಿಗೆ ಗುದ್ದಿರುವ ಘಟನೆ ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕಿನ ಗುಮ್ಮನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಏಕಾಏಕಿ ಹಸು ಮಹಿಳೆ ಮೇಲೆ ಎರಗಿದ್ದು ಗೂಡ್ಸ್ ಗಾಡಿಗೆ ಹೊರಗೆ ನಿಂತಿದ್ದಾರೆ. ಈ ಘಟನೆಯಲ್ಲಿ ಪಾರ್ವತವ್ವ ಸುಂಕದ ಗುಮ್ಮನಹಳ್ಳಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅಜ್ಜಿಯನ್ನ ಅಟ್ಟಾಡಿಸಿಕೊಂಡು ಬಂದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬೆಂಗಳೂರು ಟು ಮುಂಬೈ ಪ್ರಯಾಣ ಮಾಡೋರಿಗೆ ಗುಡ್ ನ್ಯೂಸ್ ಒಂದು ಸಿಕ್ಕಿದೆ. ದೇಶದ ಪ್ರಮುಖ ನಗರ ಸಂಪರ್ಕಿಸುವ ಹೊಸ ವಂದೇ ಭಾರತ್ ರೈಲಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಈ ಹೊಸ ರೈಲು ಕೆಎಸ್ಆರ್ ಬೆಂಗಳೂರು ಮತ್ತು ಮುಂಬೈನ ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಲ್ ನಡುವೆ ಸಂಚಾರ ನಡೆಸಲಿದೆ. ಹೊಸ ರೈಲಿಂದ ಪ್ರಯಾಣದ ಸಮಯ ಕಡಿಮೆಯಾಗುವ ನಿರೀಕ್ಷೆ ಇದೆ. ಉದ್ಯಾನ ಎಕ್ಸ್ಪ್ರೆಸ್ ಮಾತ್ರ ನೇರ ಸಂಪರ್ಕ ಕಲ್ಪಿಸ್ತಾ ಇದ್ದು ಸುಮಾರು 1136 ಕಿಲೋಮೀಟರ್ ದೂರವನ್ನು 23 ರಿಂದ 24 ಗಂಟೆಗಳ ಅವಧಿಯಲ್ಲಿ ತಲುಪುತ್ತಿದೆ. ಹೊಸ ವಂದೇ ಭಾರತ್ ಸ್ಲೀಪರ್ ರೈಲು ಪರಿಚಯದಿಂದ ಪ್ರಯಾಣ ಸಮಯವು ಗಣನೀಯವಾಗಿ ಕಡಿಮೆಯಾಗುವ ನಿರೀಕ್ಷೆ ಇದೆ.